ಸೊ ಅವತ್ತಿನ ಒಂದು ಆಕ್ಸಿಡೆಂಟಲ್ ಜರ್ನಿ ಏನು ಶುರು ಆಯಿತು ಕಾಲೇಜಿಂದ, ಮುಂದಕ್ಕೆ ಇದೊಂದು ದಾರಿ, ನನ್ನ ವೃತ್ತಿ ಇದೇ ಆಗತ್ತೆ ಅಂತ ನೀವು ಡಿಸೈಡ್ ಮಾಡ್ಕೊಂಡಾಗ ನಿಮ್ಗೆ ಇದ್ದ ಗೊಂದಲಗಳು ಏನಾರಿತ್ತ? ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಸಂಗೀತ ಗಿಂಗೀತ ಅದನ್ನೇ ಕರಿಯರಾಗಿ ಕಟ್ಕೋತೀವಿ, ಇದಕ್ಕೆಲ್ಲ ಅವತ್ತಿಂದು ರಿಸೆಪ್ಷನ್ ಹೆಂಗಿತ್ತು? ಅವತ್ತಿಂದು ಸಮಾಜ ಹೇಗಿತ್ತು? ಸಮಾಜ ಭಾಳ ಖುಷಿ. ಸಮಾಜದಲ್ಲಿ ಇವತ್ತಿಗೂ ನೀವು ಅಂದ್ಕೊಂಡಿರ್ತೀರ, ಸಮಾಜದಲ್ಲಿ ಒಂದೇ ಒಂದು ವ್ಯತ್ಯಾಸ ಕಾಣುತ್ತೆ. ದುಡ್ಡಿರೋನು ಚೌಕಾಸಿ ಮಾಡ್ತಾನೆ, ದುಡ್ಡಿಲ್ದಿದ್ದವನು ಸರ್ ನನ್ನ ಹತ್ರ ದುಡ್ಡಿರಲ್ಲ ಸರ್, ಹೆಂಗೋ ಎದುರುಗಡೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಡ್ತೀವಿ ಸರ್ ಮಾಡಿದ್ದಾನೆ. ಇದರಲ್ಲಿ ಎರಡಿದೆ. ಆ ಎರಡಕ್ಕೆ ಸೋತ್ಕೊಂಡು ನಾವು ದುಡ್ಡಿರೋರ ಹತ್ರ ಬಿಡ್ತಾ ಇರಲಿಲ್ಲ ನಾನು. ಅವಾಗೆಲ್ಲ ದೊಡ್ಡ ದೊಡ್ಡ ಮಾರ್ವಾಡಿಗಳು ಬರೋರು, ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ಕೆಸ್ಟ್ರಾದೆ ನಾವು ಅವತ್ತಿನ ಕಾಲಿಗೆ ಹೀರೋಗಳೇ. ಆಗ ನಮ್ದು ಇನ್ನೊಂದೇನು, ನಮ್ಮ ಆರ್ಕೆಸ್ಟ್ರಲ್ಲಿ ನಮ್ಮನ್ನು ನೋಡೋಕ್ಕೆ ಭಾಳ ಚಿಕ್ಕ ಹುಡುಗರು ಪ್ಲಸ್ ವಯಸ್ಸಾದವರು. ಚಿಕ್ಕ ಹುಡುಗರೆಲ್ಲ ಬಂದು ನಾನಿನ ಮರೆಯಲ್ಲಾರ ಕೇಳೋರು, ದೊಡ್ಡ ವಯಸ್ಸಾದವರು ರಂಗ ಅಲ್ಲಿಗೆ ಹೋಗ್ಬಿಡ್ತಾಯಿದ್ವಿ ನಾವು. ಆಮೇಲೆ ಆಡಿಯನ್ಸ್ ಪಲ್ಸು ಇವತ್ತಿಗೂ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಎಲ್ಲಿ ಕಲಿಸಿದ್ರೆ ನನಗೆ ಕಣ್ಣಲ್ಲಿ ನೋಡೋ ಹೊತ್ತಿಗೆ ಅವರು ಒಂದು ಹಾರ್ಟ್ ರೈಲ್ ಬಿಡ್ತೀವಿ, ಅವ್ರು ಸುಮ್ಮನೆ ಹಿಂಗೆ ಕೂತಿದ್ದು ಅಂದರೆ ಇದು ನಡೆಯಲ್ಲ ಇವತ್ತು ಅಂತ. ಅದು ಬೇರೆ ಬೇರೆ ವೆರೈಟೀಸು ಅಟ್ರಾಕ್ಷನ್ ಅವರು ಪಲ್ಸ್ ತಿಳ್ಕೊಂಡು ಪ್ರೋಗ್ರಾಮ್ ಮಾಡ್ತಾರೆ. ನೋ ವಂಡರ್ ಜನಗಳ ಇಂಟ್ರಾಕ್ಷನ್ ಡೈರೆಕ್ಟ್ ಆಗಿದ್ದಾಗ ಲೈವ್ ವೈರ್ ಜೊತೆಗೆ ಆಟ ಆಡ್ದಂಗೆ ಎಲೆಕ್ಟ್ರಿಸಿಟಿ ತಕ್ಕಂತೆ ಚೇಂಜಸ್ಗಳು ಮಾಡ್ಕೊಳ್ಳೋದು ಸ್ಪಾಂಟ್ಯಾನಿಟಿ ಇದು ಅದು ಬೇಕು. ಅದು ಭಾಳ ಇಂಪಾರ್ಟೆಂಟ್. ಇದು ಅಂತಲ್ಲ, ಎವ್ರಿಥಿಂಗ್. ಸಿನಿಮಾ ತೆಗಿಯೋರು ಕೂಡ ಹೇಗೆ ಅಂದರೆ ಫಸ್ಟು ಬಾಲ್ಕನಿ ಹೌಸ್ಫುಲ್ ಮಾಡೋರಿಗೆ ಅವರು ತೆಗಿಯಲ್ಲ ಸಿನಿಮಾನ. ಗಾಂಧಿ ಕ್ಲಾಸ್ಗೆ ಮೊದಲು, ಯಾಕೆಂದರೆ ಒಬ್ಬ ಕೂಲಿ ಮಾಡೋನು ಅವನು 8 ಸತಿ ನೋಡ್ತಾನೆ. ಒಂದು ಚೆನ್ನಾಗಿದೆ ಅನ್ನೋದು ಒಂದು, ಇನ್ನೊಂದು ಅವ್ರು ಒಂದು ಪಿಕ್ಚರ್ ಒಬ್ಬ ಮಾಡಿದ್ದಾನೆ ಅಂದರೆ ಅವನಿಗೆ ಒಬ್ಬ ಫ್ಯಾನ್ ಸುಟ್ಕೊಂಡ್ಬಿಡ್ತಾನೆ. ಅವನು ರಿಲೀಸ್ ಆಗೋದ್ರೆ ಹಿಂದಿನ ದಿವಸ ಕೆಲಸನೂ ಕೈ ಕೊಟ್ಬಿಡ್ತಾನೆ. ಅವನು ನಾಳೆ ಬರೋಲ್ಲ ಸರ್, ನಾಳೆ ಹುಷಾರಿಲ್ಲ ಅಂತ ಹೇಳ್ಬಿಡೋದು ನಮ್ಮ ಸಿನಿಮಾ ನೋಡಿದ್ರೆ ಅದು ಭಾಳ ಇಂಪಾರ್ಟೆಂಟು.